ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ ಯಲೆಕೆರೆಯ ಮಾಜಿ ನಗರಸಭಾ ಅಧ್ಯಕ್ಷ ಬಿಪಿ ಮುದ್ದುಕೃಷ್ಣೇಗೌಡ ನಿವಾಸದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿದರು. ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಮುದ್ದುಕೃಷ್ಣೇಗೌಡ, ರೈಲ್ವೆ ಇಲಾಖೆ ರೈಲ್ವೆ ಮೇಲುಸೇತುವೆ ಉದ್ಘಾಟನಾ ಸಮಾರಂಭದಲ್ಲಿ ರೈಲ್ವೆ ಮೇಲುಸೇತುವೆಗೆ ತನ್ನದೇ ಆದ ಕೊಡುಗೆ ನೀಡಿದ ಮಾಜಿ ಸಂಸದ ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಅವರನ್ನು ಕನಿಷ್ಠ ಪ್ರಜ್ಞೆಗೂ ಜ್ಞಾಪಿಸಿಕೊಳ್ಳದೆ ಕೃತಜ್ಞತೆ ಅರ್ಪಿಸಿದಿರುವುದು ರೈಲ್ವೆ ಇಲಾಖೆ ಹಾಗೂ ಆಯೋಜಕರ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. 2013-14ರಲ್ಲಿ ನಾನು ನಗರಸಭಾ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಸಂಸದರಾಗಿದ್ದ ಡಿಕೆ ಸುರೇಶ್ ಅವರು ಯಲೆಕೆರೆ ರೈಲ್ವೆ ಗೇಟ್ ಬಳಿ ಬಂದಿದ್ದ ಸಂದರ್ಭದಲ್ಲಿ ಇಲ್ಲೊಂದು ರೈಲ್ವೆ ಮೇಲುಸೇತುವೆ ಬಗ್ಗೆ ಗಮನ ಸೆಳೆದಿದ್ದರಿಂದ ಅವರ ಅವಧಿಯಲ್ಲಿ 14,90,00,000 ಹಣ ಬಿಡುಗಡೆಯಾಗಿತ್ತು. ರೈಲ್ವೆ ಮೇಲುಸೇತುವೆಗೆ ಸಿಂಹಪಾಲಿನ ಕೊಡುಗೆ ಡಿಕೆ ಸುರೇಶ್ ಅವರದ್ದು ಎಂದರು. ಈ ಹಿನ್ನೆಲೆಯಲ್ಲಿ ನಮ್ಮ ಮಾಜಿ ಸಂಸದರು ಹಾಗೂ ಬಮೂಲ್ ಅಧ್ಯಕ್ಷರಾದ ಡಿಕೆ ಸುರೇಶ್ ಅವರಿಗೆ ಯಲೆಕೆರೆ ನಾಗರಿಕರ ಪರವಾಗಿ ಪೌರ ಸನ್ಮಾನವನ್ನು ಆಯೋಜಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಯಲೆಕೆರೆ ಮುಖಂಡ ಮಹಾಲಿಂಗೇಗೌಡ ಮಾತನಾಡಿ 2013-14ರಲ್ಲಿ ಸಂಸದರಾದ ಡಿಕೆ ಸುರೇಶ್ ಅವರು ಯಲೆಕೆರೆಯಲ್ಲಿ ಗ್ರಾಮ ವಾಸ್ತವ್ಯ ಹೂಡಿದ್ದ ಸಂದರ್ಭದಲ್ಲಿ ನಾಗರಿಕರ ಆಹ್ವಾನದಂತೆ ರೈಲ್ವೆ ಮೇಲುಸೇತುವೆ ನಿರ್ಮಾಣಕ್ಕೆ ಮುಂದಾಗಿದ್ದರ ಫಲವೇ ಇಂದು ರೈಲ್ವೆ ಮೇಲುಸೇತುವೆ ನೋಡಲು ಕಾರಣವಾಗಿತ್ತು ಎಂದರು. ಯಲೆಕೆರೆ ಜೆಡಿಎಸ್ ಹಿರಿಯ ಮುಖಂಡ ಯಲೆಕೆರೆ ನಂದೀಶ್, ಈ ಭಾಗದ ಜನರ ಬಹು ವರ್ಷಗಳ ಕನಸಾದ ಯಲೆಕೆರೆ ರೈಲ್ವೆ ಮೇಲುಸೇತುವೆ ಅಂದಿನ ಸಂಸದ ಡಿಕೆ ಸುರೇಶ್ ಅವರು ಹಾಗೂ ಕೇಂದ್ರ ಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಪರಿಶ್ರಮವಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಧನಂಜಯ, ಧ್ರುವಕುಮಾರ್, ಈಶ್ವರ್, LIC ಕೃಷ್ಣಪ್ಪ, ಚಂದು, ರಾಜೇಶ್ ಹಾಗೂ ಹಲವಾರು ಮಂದಿ ಹಾಜರಿದ್ದರು. ಈ ದಿನ ನಾವು ವಿಶೇಷವಾಗಿ ನಮ್ಮ ಯಲೆಕೆರೆ 14 ಮತ್ತು 15ನೇ ವಾರ್ಡಿನ ಗ್ರಾಮಸ್ಥರು, ವಾಸಿಗಳು, ನಿವಾಸಿಗಳು ನಮ್ಮ ಪತ್ರಿಕಾ ಮಿತ್ರರನ್ನ ಯಾಕೆ ಕರೆಸಿದ್ದೀವಿ ಅಂತಂದರೆ, ನಿನ್ನೆ ಯಲೆಕೆರೆ ಮೇಲ್ಸುತ್ತುವೆ ಕಾರ್ಯಕ್ರಮ ತುಂಬ ವಿಜೃಂಭಣೆಯಿಂದ ಆಯಿತು. ಜನ ಸೇರಿದ್ರು, ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ತು. ಆದರೆ ಎಲ್ಲೋ ನಮ್ಮ ಈ ಭಾಗದ ಜನರಿಗೆ ನಮ್ಮ ಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಡಿಕೆ ಸುರೇಶ್ರವ್ರನ್ನ ಮರ್ತಿದ್ದಾರೆ ಅಂದ್ಕೊಂಡು ನಾವು ಅವರು ಕೂಡ ಮುಂದಿನ ದಿನಗಳಲ್ಲಿ ಪೌರ ಸನ್ಮಾನ ಮಾಡಬೇಕು, ಅವರಿಂದ ಒಂದು ದೊಡ್ಡ ಕಾಣಿಕೆ ಆಗಿದೆ, ಕೊಡುಗೆ ಸಿಕ್ಕಿದೆ ಅಂತೇಳಿ ನಮ್ಮೆಲ್ಲ ನಾಗರಿಕ ಬಂಧುಗಳು ಸೇರಿದ್ದೀವಿ. ಆ ಉದ್ದೇಶದಿಂದ ಈ ದಿನ ನಿಮಗೆಲ್ಲ ಕರೆಸಿ 4 ಮಾತು ಸುರೇಶ್ ಅವ್ರನ್ನ ಹೆಂಗೆ ಕರೆಸ್ಕೊಳ್ಳೋದು ಅಂತ ಹೇಳಿ ನಮ್ಮ ಶಾಸಕರು ಮೂಲಕ ಮಾತಾಡಿ ಇನ್ವೈಟ್ ಮಾಡೋದಕ್ಕೆ ನಿಮಗೆ ಕರೆಸಿದ್ದೀವಿ. ಕಾರಣ ಇಷ್ಟೇ, 2013-14ರಲ್ಲಿ ನಾನು ನಗರಸಭಾ ಸದಸ್ಯರಾಗಿ, ಉಪಾಧ್ಯಕ್ಷರಾಗಿ, ಪ್ರಭಾರ ಅಧ್ಯಕ್ಷರು ಕೂಡ ಆಗಿದ್ದೆ. ಆ ಸಮಯದಲ್ಲಿ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಡಿಕೆ ಸುರೇಶ್ರವರು ಅಲ್ಪಾವಧಿಗೆ ಬೈ ಎಲೆಕ್ಷನ್ಗೆ ಒಂದು 6 ತಿಂಗಳು ಮಟ್ಟಿಗೆ ಅವರು ಲೋಕಸಭಾ ಸದಸ್ಯರಾಗಿರ್ತಾರೆ. ಆಗ ಗ್ರಾಮ ವಾಸ್ತವ್ಯ ಅಂತ ಏನಿರ್ತದೆ, ಆ ಗ್ರಾಮ ವಾಸ್ತವ್ಯ ಇರುವಂಥ ಸಮಯದಲ್ಲಿ ನಮ್ಮ 14ನೇ ವಾರ್ಡ್ಗೆ ವಿಸಿಟ್ ಕೊಡ್ತಾರೆ. ವಿಸಿಟ್ ಕೊಟ್ಟಂಥ ಸಂದರ್ಭದಲ್ಲಿ ನಾನು ಇದೇ ಜಾಗದಲ್ಲಿ ಏನಿದೆ ಯಲೆಕೆರೆ ಓವರ್ಬ್ರಿಡ್ಜ್ ಈಗಾಗಿದೆ, ಆ ಜಾಗದಲ್ಲಿ ಒಂದು ನಾನು ಸನ್ಮಾನ ಇಂದ್ರೇಗೌಡರಿಗಿಲ್ಲ, LIC ಕೃಷ್ಣಪ್ಪ ಅವರು, ನಮ್ಮೆಲ್ಲ ಯಲೆಕೆರೆ 14-15 ವಾರ್ಡ್ ಹಿರಿಕರನ್ನ ಸೇರಿಸಿ ಡಿಕೆ ಸುರೇಶ್ ಅವ್ರನ್ನ, ಸರ್ ನಮಗೆ ಇಲ್ಲಿ ರೈಲ್ವೆ ಗೇಟ್ ತುಂಬ ತೊಂದರೆ ಆಗಿದೆ, ನೀವು ದಯವಿಟ್ಟು ನಮಗೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಇಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಆಸ್ಪತ್ರೆಗೆ ಹೋಗುವಂಥವ್ರು, ವೃದ್ಧರು ಭಾಳ ತೊಂದರೆ ಆಗ್ತಾಯಿದೆ. ನಮ್ಮ ಯಲೆಕೆರೆ ಅಂತ ಅಲ್ಲ, ರಾಮಪುರ ಇರ್ಬೋದು, ದೇವರಸೂರು ಇರ್ಬೋದು, ಪಾರೆದೊಡ್ಡಿ ಇರ್ಬೋದು, ಕನ್ನಮಂಗಲ ಇರ್ಬೋದು, ಇನ್ನು ಸುತ್ತಮುತ್ತ ಒಂದು 10 ಹಳ್ಳಿಗೆ ಅನುಕೂಲ ಆಗ್ತದೆ ಅಂತ ನಾವು ಕೇಳ್ಕೊಂಡ್ವಿ. ಅವ್ರ ತಕ್ಷಣ ಅಲ್ಲ, ನಾನು ಈಗ ಬಂದಿದ್ದೀರಿ, ಏಕಾಏಕಿ ಹೆಂಗೆ ನಾನು ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದ್ರು. ಮರುದಿನ ಅವರು ಅದೇ ರಾಮಪುರ ದೇವರಸೂರು ಗ್ರಾಮಸ್ಥಿಗೆ ಹೋಗ್ಬೇಕಾದ್ರೆ ಯಲೆಕೆರೆ ಗೇಟ್ ಹಾಕಿತ್ತು. ಯಲೆಕೆರೆ ಗೇಟ್ ಹಾಕಿದಾಗ ಅವ್ರಿಗೆ ಆ ಬಿಸಿ ಅವ್ರಿಗೂ ಕೂಡ ತಟ್ಟು ನಮ್ಮ ಸ್ನೇಹಿತರಾಗಂಥ ಧನು ನಾನು ಬೈಕಲ್ಲಿ ಹೋಗಿ, ಸರ್ ನೆನ್ನೆ ಈ ಕೇಳಿ ಸಮಸ್ಯೆ ಇದು, ದಯವಿಟ್ಟು ನೀವು ಮಾಡಿಕೊಡಿ ಅಂದಾಗ ಅವ್ರ ಜೊತೆ ರಘುನ್ ರಾಮಣ್ಣ ಸಾಹೇಬರು ಕೂಡ ಇರ್ತಾರೆ. ಆಯಿತು, ಅದಕ್ಕೆ ಸಂಬಂಧಪಟ್ಟದ್ದು ಫೈಲು ತಗೋಬೇಕಪ್ಪ ಸಾಯಂಕಾಲ ಅಂದಾಗ ಅವರು ತದನಂತರ ರಾಮಪುರ ದೇವಸ್ಥಾನಿಗೆ ಹೋದಾಗ ಆ ಕೂಡ ನಾಗರಿಕರು ಕೂಡ ನಮಗೆ ಯಲೆಕೆರೆ ರೈಲ್ವೆ ಗೇಟ್ ಮುಚ್ಚಬೇಕು, ನಮ್ಗೆ ಓವರ್ ಬ್ರಿಡ್ಜ್ ಬೇಕು ಅಂತ ಕೇಳ್ಕೊಂಡಿರ್ತಾರೆ. ಆ ನೈಟು ನಾನು ತೊಗೊಂಡೋಗಿ ಅದೇನು ಡಾಕ್ಯುಮೆಂಟ್ ನನ್ನ ಕೈಲಿ ಇದ್ದ ಡಾಕ್ಯುಮೆಂಟ್ಸು ಆ ನಗರಸಭೆಯಲ್ಲಿ ಇದ್ದಿದ್ದು ತೊಗೊಂಡೋಗಿ ಕೊಡ್ತೀನಿ. ಅವ್ರಿಗೆ ಇನ್ನೂ ಬೇಕಾದ ಡಾಕ್ಯುಮೆಂಟ್ಸ್ ಎಲ್ಲ ಸೇರಿಸಿ ಅವರು ಇನ್ನು ಕೇವಲ 2ರಿಂದ 3 ತಿಂಗಳು ಅವ್ರ ಅವಧಿ ಇರ್ತದೆ. ಆಗ ಲೋಕಸಭಾ ಸದನ ನಡೀತಾ ಇರ್ತದೆ. ಆ ಸೆಷನಲ್ಲಿ ನಮ್ಮ ಮಲ್ಲಿಕಾರ್ಜುನ ಸಾಹೇಬ್ರವರು ರೈಲ್ವೆ ಮಂತ್ರಿ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಆ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದು ಸುಮಾರು 15 ಕೋಟಿ ವೆಚ್ಚದಲ್ಲಿ ಇದು ESUV ಅಂತೇಳಿ ಒಂದು ಆಂಧ್ರ ಕಂಪ್ನಿಯವ್ರಿಗೆ ಟೆಂಡರ್ ಆಗಿ 14,95,00,000 ಸ್ಯಾಂಕ್ಷನ್ ಮಾಡಿಸ್ಕೊಂಡಿರ್ತಾರೆ. ನಾನು ಇದು ಪತ್ರಿಕಾಗೋಷ್ಠಿ ಯಾಕೆ ಹೇಳಿದೆ ಅಂದರೆ, ಅವ್ರನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ನೆನೆಸ್ಕೋಬೇಕಾಗ್ತದೆ. ಅವರು 14 ಕೋಟಿ ಅವತ್ತು ಸ್ಯಾಂಕ್ಷನ್ ಮಾಡಿದವರಿಗಿದ್ರೆ
ಇದು ಮುಂದೆ ಆಯ್ತಿತ್ತೋ ಇದು ಒಂದು ಗೊತ್ತಿಲ್ಲ, ಆಗ್ತಿತ್ತು ಬಟ್ ವಿಳಂಬ ಆಗ್ತಿತ್ತು. ಬಟ್ ಆಗ ಅವ್ರನ್ನ ನೆನೆಸಬೇಕು ನಮ್ದೆಲ್ಲ ಕರ್ತವ್ಯ ಅಂತ ಹೇಳಿ ಅವ್ರಿಗೆ ಈ ಭಾಗದ ಜನ ಎಲ್ಲ ಸೇರಿ ಒಂದು ಪೌರ ಸನ್ಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ನಿಮ್ಮ ಮೂಲಕ ಅವ್ರನ್ನ ಆಹ್ವಾನ ಮಾಡೋಣ. ತದನಂತರ ನಾವೆಲ್ಲ ನಾಗರಿಕರು ನಮ್ಮ ಗ್ರಾಮಸ್ಥರಲ್ಲಿ ಹೋಗಿ ಅವ್ರನ್ನ ಇನ್ವೈಟ್ ಮಾಡ್ತೀವಿ. ನಮ್ಮ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಯೋಗೇಶ್ವರ ಮೂಲಕ ಅವರ ಕರೆತರುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನಿಮ್ಮಲ್ಲಿ ಇದನ್ನು ಕರೆಸಿ ಹೇಳಿಕೆ ಕೊಡ್ತಾ ಇದ್ದೀವಿ. ಬೇರೆ ಯಾವುದೇ ಆದ ಇದಿಲ್ಲ. ನಮ್ಮ DK ಸುರೇಶ್ ಸಾಹೇಬ್ರಿಗೆ ಒಂದು ಸನ್ಮಾನ ಮಾಡಬೇಕು. ಅವ್ರದ್ದು ಕಾಣಿಕೆ ತುಂಬ ದೊಡ್ಡದಿದೆ. ಎಲೆಕೆರೆ ಮೇಲ್ಸೇತುವೆಗೆ ಅಂತ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿ ಅವ್ರ ಕಾಣಿಕೆ ತುಂಬ ಇದೆ ಅಂತ ಹೇಳ್ತಾ ನಾನು ಇದನ್ನು ನಿಮ್ಮ ಪತ್ರಿಕೆ ಮುಖಾಂತರ ಅವನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ಹಾಗೂ ನಿನ್ನೆ ನಡೆದಂಥ ಒಂದು ಸಮಾರಂಭದಲ್ಲಿ ಅವ್ರ ಹೆಸರು ಎಲ್ಲೂ ಬಂದಿಲ್ಲ. ಅದನ್ನು ನೋವು ನಮ್ಮೆಲ್ಲ ಜನರು ಇದೆ. ಹಾಗಾಗಿ ನಾನು ಈ ದಿನ ನಿಮ್ಮೆಲ್ಲ ಕರೆಸಿ ಒಂದು ಪತ್ರಿಕಾ ಹೇಳಿಕೆ ಕೊಡ್ತಾ ಇದ್ದೀನಿ. ನಮಸ್ಕಾರ. ನಮ್ಮ ಎಲೆಕೆರೆಯಲ್ಲಿ 2 ವಾರ್ಡ್ ಇದೆ. 47 ಅಂತ ಗೇಟ್ ಇತ್ತು. ಈ ಮೊದಲೇ ಹೇಳ್ದಂಗೆ ಮುತ್ತುವರು ಹೇಳ್ದಂಗೆ ಇಲ್ಲಿಂದ ಒಂದು 16 ಊರುಗಳಿಗೆ ಒಂದು 14-15 ಸಾವಿರ ಜನ ಓಡಾಡ್ತಾರೆ. ಡೈಲಿ ಒಂದು 2,000 ವೆಹಿಕಲ್ ಓಡಾಡ್ತದೆ. ಈ 2013-14 ಬೈ ಎಲೆಕ್ಷನಲ್ಲಿ DK ಸುರೇಶ್ ಅವರು ಗೆದ್ದಿದ್ದಾಗ ಈ ತೊಂದರೆನ ಹೇಳ್ದ, ನಾನು ಶಾರ್ಟ್ ಆಗಿ ಹೇಳ್ದೆ, ಈ ತೊಂದರೆನ ಹೇಳ್ದ. ಮತ್ತು ಅವ್ರಿಗೂ ಮನವರಿಕೆ ಆಯಿತು. ಯಾಕೆಂದ್ರೆ ಗ್ರಾಮ ವಾಸ್ತವ್ಯಕ್ಕೆ ಬಂದಾಗ ಮತ್ತೆ ಮನವರಿಕೆ ಆಯ್ತು ಅವ್ರಿಗೆ. ತಕ್ಷಣ ಅವರು ಇದನ್ನ ಮುದ್ದವ್ರಿಗೆ, ಆಗ ಪ್ರಭಾರ ಅಧ್ಯಕ್ಷರಾಗಿರ್ತಾರೆ, ಮುದ್ದು ಕೃಷ್ಣ ಅವ್ರು ಕರೆದು ಕೇಳ್ತಾರೆ, ಇದೇನು ಪ್ರಾಬ್ಲಮ್, ಏನು ಬೇಕೇನಪ್ಪ ಇದು ಒಂದು. ಇಲ್ಲ ಬೇಕೇ ಬೇಕು, ಅದಕ್ಕೆ ಹೇಳಿದ್ದು ಅಂದಾಗ ತಕ್ಷಣ ಫೈಲ್ನ ಮೂವ್ ಮಾಡಿ ಇನ್ನೊಂದು 3 ತಿಂಗಳೇನೋ ಅವ್ರದ್ದು ಅವಧಿ ಇರ್ತದೆ, ಶಾಂಕ್ಷನ್ ಮಾಡಿಕೊಡ್ತಾರೆ. ಅದೇ ಕೆಲವೊಂದು ಕಾರಣಾಂತರದಿಂದ ಲೇಟ್ ಆಗ್ತದೆ, ನಿಧಾನ ಆಯ್ತದೆ. ಅಕ್ವಿಸಿಷನ್ ಸೇತುವೆ ಆಗ್ಬಿಡುತ್ತೆ ಅಕ್ವಿಸಿಷನ್ ಅದರಿಂದ. ಆದರೆ ನಮ್ಮ ಇಷ್ಟೇ ಜನಕ್ಕೆ ಒಂದು 15 ಕೋಟಿ ರೂಪಾಯಿ ಪ್ರಾಜೆಕ್ಟ್ನ ಕೊಡ್ತಾರೆ ಅವತ್ತಿಗೆ ಅಂದರೆ ಒಂದು ದೊಡ್ಡ ಇದಿತ್ತದು. ಅದನ್ನ ನೆನ್ಸ್ಕೊಳ್ಬೇಕಾಯ್ತು. ಸೌಜನ್ಯಕ್ಕಾದರೂ ಒಂದು ಹೆಸರು ಹೇಳ್ಬೋದಿತ್ತು ಅವ್ರದ್ದು. ನೆನ್ಸ್ಕೊಳ್ಳೋದಿಲ್ಲ, ಸೌಜನ್ಯಕ್ಕೆ ಹೇಳೋದು. ಹಿಂದೆ ಏನು ಮೊದಲೇ ಹೇಳ್ತಿರೋ 10 ದೇಣಿನ ಮರ್ತೋದ್ರೆ ನಂಗೆ ಆಗಿದ್ದ ಕತೆ ಇದು. ಈಗ ಅವತ್ತಿಗೆ 15 ಕೋಟಿನ ದೊಡ್ಡ ಪ್ರಾಜೆಕ್ಟ್ 13-14 ಮಾಡಿಕೊಟ್ಟಿದ್ದಾರೆ ನಮ್ಮ ಜನಕ್ಕೆ. ಅದೇನೇ ಇರ್ಬೋದು, ರಾಜಕೀಯ ಮೇಲೆ ಕೆಲಸ ಮಾಡೋದನ್ನ ನೆನ್ಸ್ಕೋಬೇಕು ನಾವು ಮನುಷ್ಯರು. ಜನಪ್ರತಿನಿಧಿಗಳಾಗಲಿ ಇನ್ನೊಬ್ಬರಾಗಲಿ ಏನೇ ಮಾಡಿದ್ರು ಜನಪ್ರತಿನಿಧಿಗೆ ಒಂದು ಗೌರವ ಕೊಡಬೇಕಾಗಿತ್ತು. ಸ್ವಲ್ಪ ಅದು ಅಸಮಾಧಾನ ಇದೆ. ಆದ್ದರಿಂದ ನಾವು ಅವ್ರನ್ನ ಕರೆಸಿ, ಎಲ್ಲ ಗ್ರಾಮಸ್ಥರನ್ನು ಕರೆಸಿ, ದೇವರಸಳ್ಳಿ, ಕನ್ನಮಂಗಲ ಎಲ್ಲರಿಗೂ ಕರೆಸಿ ಒಂದು ನಮ್ಮ ಕೈಲಿ ಅದೊಂದು ತೃಪ್ತಿ ಸನ್ಮಾನ ಮಾಡಿ ಅದಕ್ಕೆ ನಮಗೊಂದು ಇದು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಎಲ್ಲರೂ ಸೇರಿ ಎಲ್ಲ ಮಾತಾಡಿ ಅದಕ್ಕೆ ನಿಮಗೆ ಸಹಕಾರಗಳು ಬೇಕು. ಇಲ್ಲಿನ ಜನಪ್ರತಿನಿಧಿಗಳು MLA ಅವ್ರ ಸಹಕಾರನೂ ಬೇಕು. ಎಲ್ಲ ಹೋಗಿ ಬನ್ನಿ ಕರೆದು ಅವ್ರಿಗೊಂದು ಸನ್ಮಾನ ಮಾಡೋಣ, ಒಂದು ನಾಗರಿಕ ಸನ್ಮಾನ ಮಾಡಿ ಅದಕ್ಕೊಂದು ಬೆಲೆ ಕೊಡೋಣ ನಾವು ಅವ್ರ ಕೆಲಸ ಕಾರ್ಯಗಳು ಕೇಳ್ಕೊಂಡು ನಾವು ರಿಕ್ವೆಸ್ಟ್ ಮಾಡ್ಕೊಂಡು ತಕ್ಷಣ ಇಮಿಡಿಯೇಟ್ ಆಗಿ 11,80,00,000 ಒಂದೇ ಕಂತಲ್ಲಿ ಬಿಡುಗಡೆ ಮಾಡ್ಕೊಡ್ತಾರೆ. ಅದಾದ್ಮೇಲೆ ಪಕ್ಕದಲ್ಲಿ ಇಲ್ಲಿ ಒಟ್ರುಗುಡ್ಲು ಅಂತ ಏನ್ ಬರ್ತದೆ, ಅಲ್ಲೊಂದು 6 ಮನೆ ಇರ್ತದೆ, ಅವ್ರದ್ದು ಸಮಸ್ಯೆ ಇರ್ತದೆ, ಅದನ್ನೆಲ್ಲ ಬಗೆಹರಿಸ್ತಾರೆ. ಬಗೆಹರಿಸೋದು ಒಂದು ಕಡೆ ಆದ್ರೆ ಇದು ಸಾರ್ವಜನಿಕರಿಗೆ ಅವರು ಯಾರು ಜನಪ್ರತಿನಿಧಿ ಒಳಗಿರ್ತೋ ಅವ್ರ ಕರ್ತವ್ಯ ಇರ್ತದೆ. ಆ ಕರ್ತವ್ಯದ ಮೇಲೆ ಅವ್ರು ಮಾಡ್ಕೊಟ್ಟವ್ರೆ. ಆ ಮಾಡ್ಕೊಟ್ಟಂತ ವ್ಯಕ್ತಿಗಳಿಗೆ ಈಗ DK ಸುರೇಶ್ ಇರ್ಬೋದು, ಮತ್ತೆ HD ಕುಮಾರಸ್ವಾಮಿ ಇರ್ಬೋದು, ಅವ್ರ ಬಗ್ಗೆ ಒಂದು ಎಲ್ಲ ಕೇಂದ್ರದಲ್ಲಿ ಇದ್ದವರೆಲ್ಲ ಅನುಭವಿ ರಾಜಕಾರಣಿಗಳು. ನನಗೆ ಬಂದಿದ್ದವ್ರು ಬಹಳ ಅನುಭವಿ ಇರುವಂತವ್ರು, 30 ವರ್ಷ 25 ವರ್ಷ ರಾಜಕಾರಣ ಮಾಡಿರ್ಬೋದು. ಯಾವುದೇ ರೀತಿಯಾಗಿ ಪಕ್ಷ ಆಗಿ ಇನ್ನೊಂದಾಗಿ ಮಾಡಿರೋದನ್ನ ನೆನ್ಸ್ಕೋಬೇಕಾಯ್ತು. ಸುರೇಶ್ ಅವರು ನೆನ್ಸ್ಕೊಳ್ಲಿಲ್ಲ, ಸ್ಟೇಜ್ ಮೇಲೆ ಇದ್ದವರು, ಕುಮಾರಸ್ವಾಮಿ ಅವರು ನೆನ್ಸ್ಕೊಳ್ಲಿಲ್ಲ. ಯಾಕೆಂದ್ರೆ ಈ ಮೇಲ್ಸೇತುವೆ ಇವತ್ತೇನು ನಾವು ಒಂದು 20,000 ಜನ ಓಡಾಡ್ತಾ ಇದೀವಿ. ಆ 20,000 ಜನಕ್ಕೆ ಕುಮಾರಸ್ವಾಮಿ ಅವರು ಮತ್ತೆ DK ಸುರೇಶ್ ಅವರು ಇಬ್ರು ಕಾರಣಕರ್ತರಾಗಿದ್ರು. ಅದಕ್ಕೋಸ್ಕರ ನಮ್ಗೆ ಬಹಳ ಮನ್ಸಿಗೆ ಬೇಜಾರಾಯ್ತು. ಯಾಕೆಂದ್ರೆ ಜವಾಬ್ದಾರಿ ಇರುವಂತ ಸ್ಥಾನದಲ್ಲಿದ್ದವರು, ಈಗ V ಸೋಮಣ್ಣ ಇರ್ಬೋದು, ಮಂಜುನಾಥ್ ಅವರು ಇದ್ದವರು, ಎಲ್ರು ನೆನ್ಸ್ಕೋಬೋದಾಯ್ತು, ನೆನ್ಸ್ಕೊಳ್ಳಿಲ್ಲ. ಅದು ಬಹಳ ಬೇಜಾರಾಗತ್ತೆ.